ಇದ್ರ ಬಗ್ಗೆ? ಹಲೋ ಹಲೋ ಐ ಥಿಂಕ್ ಒಳ್ಳೆ ಡೆವಲಪ್ಮೆಂಟ್ ಅದು ಆ್ಯಕ್ಚುಲಾಗಿ. ಆಮೇಲೆ ಈ ರೀತಿ ಒಂದು ಏನಂತೀವಿ ಹೊರಗಡೆ ದೇಶದಲ್ಲಿ ಮಾಡಿದಾಗ ಇದೇ ಒಂದು ಫೆಸಿಲಿಟೀಸ್ ಕೊಡೋದು, ಈ ರೀತಿ ಒಂದು ಆಪ್ಷನ್ಸ್ಗಳು ಕೊಡೋದು, ಇಟ್ ಈಸ್ ಮೋರ್ ಲೈಕ್ ಎಕ್ಸ್ಪ್ಲೋರಿಂಗ್ ದಟ್ ಪ್ಲೇಸ್ ಆ್ಯಂಡ್ ಶೋಯಿಂಗ್ ಟು ದ ಅದರ್ ಪೀಪಲ್ಸ್. ಯಾಕಂದರೆ ಸಿನಿಮಾ ಮಾಡೋದನ್ನೇ ಜನಗಳಿಗೋಸ್ಕರ. ಸೊ ವೆನ್ ವಿ ಡೂ ಫಾರ್ ದೆಮ್ ಜೆನ್ಯೂನಾಗಿ ಮಾಡಬೇಕು, ಹಾರ್ಟ್ಫುಲ್ಲಾಗಿ ಮಾಡಬೇಕು. ಹಾರ್ಟ್ಫುಲ್ ಸಪೋರ್ಟ್ ಬಂದಾಗ ಹಾರ್ಟ್ಫುಲ್ ವಿಷನ್ನ ನಾವು ಜನಗಳಿಗೆ ಕೊಡ್ಬೋದು ಅಂತ ನನ್ನ ಭಾವನೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. Thank you so much. And Prabhudeva sir, nimgu one question. Ivaga, your opinion in the coming years? Easy question, please. என்ன question? நீங்க தமிழ்ல சொல்லுங்க, ஒன்றும் ப்ராப்ளம் இல்லை. பட் லென்த்தி question. Okay. Okay. Now, simple because you have not only acted, but you started as choreographing for big films, and then acting, and then also directing different languages in different cultures. So what do you think is the future ahead for our films in terms of national and international market? I think audiences hatra kelidre better ansute nange. Nan yake இது எப்படி ஆன்சர் பண்ணனும்னே தெரியல. நல்லதா இருக்கும். Okay, ನಾನು ತುಂಬಾ ಸಿಂಪಲ್ ಆಗಿ ಇಂಟರಾಕ್ಟಿವ್ ಕ್ವೆಶ್ಚನ್ಸ್ ಕೇಳ್ತೀನಿ ನಾನು. ನಿಮಗೆ ಅಂತ ಒಬ್ಬ ಕಂಟ್ರಿ ಆಗಿ ಒಂದು ಫಾರ್ ಎಕ್ಸಾಂಪಲ್ UAE ಅಲ್ಲಿ ಒಂದು ಸಿನಿಮಾ ಶೂಟ್ ಮಾಡಬೇಕು ಅಂದರೆ how different do you think it is? Tumba easy ಆಗಿದೆಯಾ ಇವಾಗ for a filmmaker to make films abroad, or is it does it have its own complications? ಯಾವ ತರ ಏನು ಅನ್ಸುತ್ತೆ ನಿಮಗೆ ಸಿನಿಮಾ ಮಾಡಬೇಕಾದ್ರೆ? In today's scenario, many people talk about subsidy and all. I have also tried. ಇದುವರೆಗೂ ಯಾವ ಸಬ್ಸಿಡಿನೂ ಬಂದಿಲ್ಲಪ್ಪ ನನಗೆ. Initially people talk a lot about subsidy, 40%, 45%. Sometimes 100%. Without camera you can shoot. All those things are assured and none of the subsidies are received from my aid. I'm sorry to say this. So thank you sir. ಯಾರಿಗೆ ಇದು ಆಕ್ಚುಲಿ ಆನ್ಸರ್ ಇದೆ ಅವ್ರಿಗೆ ಹೇಳ್ತಾ ಇದ್ರೆ ಪ್ಲೀಸ್. ಐ ಹೋಪ್ ದ ಮೆಸೇಜ್ ಇಸ್ ಕನ್ವೇಡ್. ಹರಿಕೃಷ್ಣ ಅವರಿಗೆ ಬಂದಿದೆ ಮೊನ್ನೆ ಸಬ್ಸಿಡಿ. ಹೌದಾ ಸರ್? ಸಬ್ಸಿಡಿ ಬಂದಿದೆ ಅಂತ ಹೇಳ್ತಾರೆ. ಅವ್ರು ಹೇಳೋದನ್ನ ನಾವು ಇವತ್ತವರೆಗೂ ಯಾವುದು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ತಗೋಬಿಡಿ ದಯವಿಟ್ಟು. ಸರ್ ನಿಮ್ಗೆ ಯಾಕಂದ್ರೆ ಸಿನಿಮಾ ಅನ್ನೋದು ಇವತ್ತು ಬರುತ್ತೆ, ಇನ್ನೊಂದು 6 monthsಗೆ ಮುಗಿದೋಗುತ್ತೆ. ಬಟ್ ಮ್ಯೂಸಿಕ್ ಅನ್ನೋದು ಯಾವಾಗಲೂ ರೆಕಾರ್ಡಾಗೇ ಉಳ್ಕೊಂಡಿರುತ್ತೆ. ಸೊ ಅದು ಎಷ್ಟೋ ವರ್ಷಗಳು, 106 ವರ್ಷಗಳಿಂದ ಇರೋದನ್ನ ಸಂಗೀತ ಅಂತೀವಿ. ಇವತ್ತಿಗೆ ಅದರ ರೀಚು ಜಸ್ಟ್ ಬಿಕಾಸ್ ಡಿಜಿಟಲ್ ಅನ್ನೋದು ಏನು ಆಗಿದೆ, ಅದರ ಕನ್ಸಂಪ್ಷನ್ನು, ಅದರ ಯೂಸೇಜು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮುಂಚೆಯಿಂದನೂ ಜನ ತಗೊಳ್ಳೋರು, ನಮಗೆ ಕಾಣಿಸ್ತಾ ಇರಲಿಲ್ಲ. ಈಗ ಅದರ ಕನ್ಸಂಪ್ಷನ್ ನಮಗೆ ಅರ್ಥ ಆಗ್ತಾ ಇದೆ, ಅದರ ಪೊಟೆನ್ಷಿಯಲ್ ನಮಗೆ ಅರ್ಥ ಆಗ್ತಾ ಇದೆ. ಸೊ ಗ್ಲೋಬಲಿ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಪ್ರಪಂಚದಾದ್ಯಂತ ನಾವು ಪಡ್ಕೋತಾ ಇದ್ದೀವಿ, ಅವ್ರ ಕೆಲಸಗಳು ನಮಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಈ ಒಂದು ಪ್ರೊಫೆಷನಲ್ಲಿ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ಆ ಪೇಷನ್ಸ್ ಯಾರಿಗಿರುತ್ತೆ, ತುಂಬಾ ಆ ಒಂದು ಯಾವುದೇ ಒಂದು ಚಿತ್ರ ಮಾಡ್ತೀವೋ ಇಲ್ಲ ಒಂದು ಕತೆ ಮಾಡ್ತೀವೋ ಇಲ್ಲ ಕತೆ ಕೇಳ್ತೀವೋ, ಸೊ ಇದನ್ನೆಲ್ಲ ತುಂಬ ಪೇಷನ್ಸಿಂದ ಯಾವುದೇ ಸಕ್ಸಸ್ ಸಿಗೋದು ತುಂಬ ಈಸಿ ಅಂತ ನನಗನ್ಸುತ್ತೆ. ಪೇಷನ್ಸ್ ಇದ್ದರೆ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದು ಅದರಲ್ಲೂ ಮುಖ್ಯವಾಗಿ ಚಿತ್ರರಂಗದಲ್ಲಿ ಮೊದಲನೆಯ ಒಂದು ಸೀಕ್ರೆಟ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಅರ್ಥಕೊಂಡಿರೋದು ಪೇಷನ್ಸ್, ಪೇಷನ್ಸ್, ಪೇಷನ್ಸ್.